ಮೈಸೂರಿನ ರಸ್ತೆಗೆ ಸಿಎಂ ಸಿದ್ದರಾಮಯ್ಯನವರ ಹೆಸರಿಡುವಂತಹ ಪಾಲಿಕೆಯ ನಿರ್ಧಾರ ಈಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಪತ್ರವೊಂದನ್ನು ಬರೆದಿದ್ದಾರೆ. ಸದರಿ ರಸ್ತೆಗೆ ರಾಜಕುಮಾರಿ ರಸ್ತೆ ಎಂಬ ನಾಮಫಲಕದ ಅಳವಡಿಕೆಗೆ ಮನವಿ. ಮೈಸೂರು ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಬರೆದಿರುವಂತಹ ಪತ್ರ ಇದು. ಪ್ರತಾಪ್ ಸಿಂಹ ಸಂಸದರಾಗಿದ್ದಂತಹ ಕಾಲದಲ್ಲಿ ಪ್ರಿನ್ಸೆಸ್ ರೋಡ್ ಅಂಥೇಳಿ ಪ್ರಸ್ತಾಪ ಮಾಡಲಾಗಿದೆ. ಸಭೆಯ ನಡಾವಳಿಯಲ್ಲಿ ಪ್ರಿನ್ಸೆಸ್ ರೋಡ್ ಅಂಥೇಳಿ ನಮೂದಾಗಿರುವ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ ಮೂಡಾ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ದಾಖಲೆಯನ್ನು ರಿಲೀಸ್ ಮಾಡಿದ ಬಳಿಕ ಯೂಟರ್ನ್ ಅನ್ನು ಹೊಡೆದಿದ್ದಾರೆ ಪ್ರತಾಪ್ ಸಿಂಹ ಅವರು. ದಾಖಲೆಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಅಂತ ಇದ್ರೆ ಅದನ್ನು ಬದಲಾವಣೆ ಮಾಡೋದು ಬೇಡ, ದಯವಿಟ್ಟು ನೋಟಿಫಿಕೇಶನನ್ನು ವಾಪಸ್ ತೆಗೆದುಕೊಳ್ಳಿ ಅಂಥೇಳಿ ಪ್ರತಾಪ್ ಸಿಂಹ ಅವರು ಈಗ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈ ಮೂಲಕ ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಮೊದಲಿಗೆ ಪ್ರತಾಪ್ ಸಿಂಹ ಒಂದು ರೀತಿಯಲ್ಲಿ ಏನು ತಪ್ಪು ಸಿದ್ದರಾಮಯ್ಯ ಹೆಸರಿಟ್ಟರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆಮೇಲೆ ಈಗ ಅವರ ಕಾಲದಲ್ಲೇ ಇದನ್ನು ಪ್ರಿನ್ಸೆಸ್ ರೋಡ್ ಅಂತ ಮಾಡಿರೋದು ಅವ್ರ ಗಮನಕ್ಕೆ ತರಲಾಯಿತು. ಹಾಗಿದ್ರೆ ಇವಾಗ ಬೇಡ ಅಂತ ಯೂಟರ್ನ್ ಹೊಡೆದಿರ್ತಕ್ಕಂಥದ್ದು, ಪ್ರಿನ್ಸೆಸ್ ರೋಡ್ ಅಂತಲೇ ಇರಲಿ ಅಂತಂದ್ಬಿಟ್ಟು. ನಮ್ಮ ರಾಜ್ಯದಲ್ಲಿ ಎಷ್ಟೋ ರಸ್ತೆಗಳು ಬ್ರಿಟಿಷರ ಕಾಲದ ಹೆಸರುಗಳಿತ್ತು, ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥ ಉದಾಹರಣೆ ನೋಡಿದ್ದೀವಿ. ಬರೀ ರಸ್ತೆ ಅಲ್ಲ, ಏರಿಯಾಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳನ್ನೇ ಬದಲಾವಣೆ ಮಾಡಿದ್ದಾರೆ. ಈಗಲೂ ನಾವು ಯಾಕೆ ಬ್ರಿಟಿಷರ ಕಾಲದ ಹೆಸರನ್ನ ಇಟ್ಕೋಬೇಕು ಅಂತ. ಹಾಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಈಗಲೂ ಕೂಡ ನಿಮಗೆ ಇನ್ಫೆಂಟ್ರಿ ರೋಡ್ ಅಂತ ಇದೆ, ಕಾರ್ಲ್ಟನ್ ರೋಡ್ ಅಂತ ಇದೆ, ಬೇಕಾದಷ್ಟು ಇನ್ನೂ ಕೂಡ ಬ್ರಿಟಿಷರ ಕಾಲದ ಹೆಸರಿದೆ. ಇಲ್ಲಿ ಪ್ರಿನ್ಸೆಸ್ ರೋಡ್ ಅಂತ ಇಟ್ಟಿದ್ರು. ಮೈಸೂರಿನಲ್ಲಿ ಸಾಮಾನ್ಯ ಏನು ಗೊತ್ತಾ, ನಿಮಗೆ ಮಹಾರಾಜ ಮಹಾರಾಣಿ ರಾಜ್ಕುಮಾರ ರಾಜ್ಕುಮಾರಿ ಏನಂತ ತುಂಬ ಇದೆ. ಮಹಾರಾಜ ಕಾಲೇಜ್ ಇದೆ, ಯುವರಾಜ ಕಾಲೇಜ್ ಇದೆ, ಈ ಥರದ್ದು ಇರೋದ್ರಿಂದ ಅದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿಟ್ಟಿದ್ರು. ಈಗ ಅದನ್ನು ಸಿದ್ದರಾಮಯ್ಯನವ್ರ ಹೆಸರಿಡಬೇಕು, ಮೈಸೂರು ಟು KRS ಹೋಗೋ ರೋಡ್ ಅದು. ಆ ರೋಡನ್ನು ಸಿದ್ದರಾಮಯ್ಯನವ್ರ ಹೆಸರಿಡಬೇಕು ಅಂತಕ್ಕಂಥ ಪ್ರಸ್ತಾವಕ್ಕೆ ಮೊದಲು ಸಮ್ಮತಿ ಸೂಚಿಸಿದ್ದ ಪ್ರತಾಪ್ ಸಿಂಹ ಅವರು ಈಗ ಯೂಟರ್ನ್ ಹೊಡೆದು ಬೇಡ, ಅದು ಪ್ರಿನ್ಸೆಸ್ ರೋಡ್ ಅಂತಲೇ ಇರಲಿ ಅಂತ. ಸ್ನೇಹಮಯಿ ಕೃಷ್ಣ ಅವರ ಆಗ್ರಹ ಏನಂತಂದರೆ, ಮೂಡಾ ಹಗರಣದ ತನಿಖೆ ನಡೀತಾ ಇದೆ, ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಇನ್ನೂ ಕೂಡ. ಆ ಪ್ರಕರಣದಲ್ಲಿ A1 ಇವರೇ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೆಸರನ್ನು ಇಡೋದು ಬೇಡ, ಬೇರೆಯವ್ರ ಹೆಸರನ್ನ ಇಟ್ಟರೆ ಏನು ತಪ್ಪು ಅಂತಕ್ಕಂಥದ್ದು. ಹಾಗೆ ನೋಡೋಕೆ ಹೋದರೆ ಬದುಕಿರಬೇಕಾದ್ರೆ ಬೇಕಾದಷ್ಟು ಜನರ ಹೆಸರಿಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ ಅಂತ ಇದೆ, MG ರೋಡ್ನಲ್ಲಿ. ಅನಿಲ್ ಕುಂಬ್ಳೆ ಅವರ ಜ್ಞಾಪಕವಾರ್ತೆ. ಪುನೀತ್ ರಾಜ್ಕುಮಾರ್ ರೋಡ್ ಇದೆ, ವಿಷ್ಣುವರ್ಧನ್ ರೋಡ್ ಇದೆ, ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ ಇದೆ. ಆ ನಿಟ್ಟಿನಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಹೆಸರಿಟ್ಟರೆ ತಪ್ಪೇನು ಅಂತ ತುಂಬ ಜನರ ಆಗ್ರಹ ಇರ್ತಕ್ಕಂಥದ್ದು. ಈಗ ಅದು ಬೇಡ ಅಂತ ಸ್ನೇಹಮಯಿ ಕೃಷ್ಣ ಅವರು ಈ ಹಿಂದೆ ಸಭೆಯ ನಡಾವಳಿ, ಅಂದರೆ ಮೂಡಾದ ನಡಾವಳಿ ಅಂತಂದರೆ ಒಂದು ಸಭೆ ನಡೆಯುತ್ತಲ್ಲ, ಆ ಸಭೆನಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಪ್ರಸ್ತಾಪ ಆಗಿದ್ದನ್ನು ಆ ದಾಖಲೆಯನ್ನು ಈಗ ಅವರು ಬಿಡುಗಡೆ ಮಾಡಿದ್ದಾರೆ.